ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಗಿರಿಯಾಪುರ ಮಠ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಗಳ ನಡುವೆ ಭಾರೀ ಮಾರಾಮಾರಿ ನಡೆದಿದೆ. ಹಿರಿಯ ವಿದ್ಯಾರ್ಥಿಗಳ ದೌರ್ಜನ್ಯ ತಾಳಲಾರದೆ ವಿದ್ಯಾರ್ಥಿಗಳು ನೇರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಘಟನೆ ವರದಿಯಾಗಿದೆ. ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳು 9 ಮತ್ತು 8ನೇ ತರಗತಿಯ ಕಿರಿಯ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ರಾತ್ರಿ ವೇಳೆ ಅಕ್ರಮವಾಗಿ ಮಾಂಸದ ಅಡುಗೆ ಮಾಡುವುದು, ಕಿರಿಯರ ತಿಂಡಿ ಕಿತ್ತುಕೊಳ್ಳುವ ದಬ್ಬಾಳಿಕೆ ನಡೆಯುತ್ತಿತ್ತು ಎನ್ನಲಾಗಿದೆ. ಈ ವಿಚಾರವಾಗಿ ಸೋಮವಾರ ರಾತ್ರಿ ಘರ್ಷಣೆ ಏರ್ಪಟ್ಟು ಸಿಸಿ ಕ್ಯಾಮೆರಾಗಳನ್ನು ಧ್ವಂಸಗೊಳಿಸಲಾಗಿದೆ. ಬಳಿಕ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ರಾತ್ರೋರಾತ್ರಿ ಹಿರೇಹಡಗಲಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಮಂಗಳವಾರ ಬೆಳಗ್ಗೆ ಪ್ರಾರ್ಥನೆ ಮುಗಿಯುತ್ತಿದ್ದಂತೆ ಮತ್ತೆ ವಿದ್ಯಾರ್ಥಿಗಳ ನಡುವೆ ಹೊಡೆದಾಟ ಪ್ರಾರಂಭವಾಗಿದೆ. ಶಾಲಾ ಸಿಬ್ಬಂದಿಯ ಬೇಜವಾಬ್ದಾರಿಯೇ ಈ ಗೊಂದಲಕ್ಕೆ ಕಾರಣ ಎಂದು ಆಕ್ರೋಶಗೊಂಡ ಪೋಷಕರು ಶಾಲೆಯ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಹಿರೇಹಡಗಲಿ ಪೊಲೀಸರು ಶಾಲೆಯ ಪ್ರಾಚಾರ್ಯ ಮುರುಗೇಂದ್ರಗೌಡ ಎಸ್ ಪಾಟೀಲ್, ನಿಲಯ ಪಾಲಕ ಆನಂದ ನಾಯ್ಕ ಹಾಗೂ ಪೋಷಕರ ಸಭೆ ನಡೆಸಿ ವಿದ್ಯಾರ್ಥಿಗಳಿಗೆ ಬುದ್ಧಿವಾದ ಹೇಳಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಯಾರ ಮತ್ತೆ ಸಮಸ್ಯೆ ಮಾಡಿದ್ದು ಜೈಲಿಗೆ ಹೋಗ್ತೀರಾ? ಇಲ್ಲ ಸ್ಕೂಲ್ ಚೇಂಜ್ ಮಾಡಿಸ್ತಾವ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬೇಕ ನಿಮ್ಮನ್ನ? ಮೇಲೆ ಸರ್ ಎಲ್ಲ ತಮ್ಮಂತರ ನೋಡ್ಕೊಂತ ಸರ್ ಅಂತ ಹೇಳಿಲ್ಲ ನೀವು? ಯಾಕೆ ಬಟ್ಟೆ ಹೋಗಿಸ್ತೀರಾ? ನಿನ್ ಕೈ ಶಕ್ತಿ ಇಲ್ವ ನಿಮಗೆ? ಸಣ್ಣ ಹುಡುಗರ ನಿಮ್ಮ ಮನೆ ಹಾಳ? ನಿಮ್ಮ ಮನೆಗೆ ಬಂದಿದಾರ ಅವರು ತಿನ್ನಕ್ಕೆ? ನಿಮ್ಮ ಮನೆಯಾಗ ಸಂಬಳದಾರ ಅವರು? ಜೀತ್ ಕಿಟ್ಕೊಂಡಿದ್ದಾರೆ ನಿಮ್ಮನ್ನ? ಅವ್ರನ್ನ ಜೀತ್ ಕಿಟ್ಕೊಂಡಿದ್ದಾರೆ ನೀವು ಎಸ್ ಹುಡುಗರು? ನಾಳೆ ಎಷ್ಟು ಜನ ನೀವು? 24 ಜನದ್ದು ನಾವೆಲ್ಲ ನಿಮಿತ್ತು ಜಾಸ್ತಿ ಮಾಡಿದ್ದೀವಿ. ಆಲ್ರೆಡಿ ಇದು ಡಿಸ್ಟಿಕ್ ಲೆವೆಲ್ಗೆ ಹೋಗಿದೆ. ಏನಾದರೂ ಈಗ ಬುಡಕ್ಕೆ ಬರೋದು ಏನ್ ಮಾಡಿರ್ತೀವೋ ಅದು ನಿಮ್ಮ ಬುಡಕ್ಕೆ ಬರೋದು, ಯಾರಿಗೂ ಬರೋದು. ಮೇಷ್ಟಿಗೆ ಬರ್ತೈತಿ, ಇನ್ನೊಬ್ರು ಬರ್ತದೆ ತಲೆ ಕಟ್ಟಿಟ್ಟು ಮೇಷ್ಟ್ ಈ ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗ್ತಾರೆ. ನಾಳೆ ನೀವು ಇನ್ನೊಂದು ಶಾಲೆಗೆ ಹೋದ್ರೆ ಅವ್ರು ರೆಡ್ ಮಾರ್ಕಲ್ಲಿ ಬರ್ತಾರೆ. ಉತ್ತಮ ಗುಣವತ್ತ ಅಂತ ಗುಣ ಈಗ ಬಟ್ಟೆ ತೋರಿಸ್ತಾರೆ. ನಾವು ಏನಾದ್ರು ಎದ್ದಿಲ್ಸಿದ್ರೆ ಮನೆಗೆ ಬರ್ತೀವಿ. ನೀವ ಎದ್ದು ನಮ್ ತಪ್ಪ ಹೆಸರು ನಿಜ ಅನ್ನೋದು ಯಾರು ಈಗ ನಿಮಗೆ ಶಕ್ತಿ ಇರ್ತಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಬೇರೆಯವರು ಎದ್ದಿಲ್ಸಿ ಗುಂಪಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಇನ್ನು ಎಲ್ಲಿವರೆಗೂ ನಿಮ್ಮ ಬುಡಕ್ಕೆ ಬರುತ್ತದೆ, ನಮಗೇನು ಬರೋದಿಲ್ಲ. ನಾಳೆ ನಮ್ಮ ಕೆಲಸ ನಾವು ಮಾಡೇ ಮಾಡ್ತಾರೆ. ಕೇಸ್ ಕರ್ಕೊಂಡೋಗಿ ಇಬ್ಬರು ಬದಲಾಗಿ ಬಿಡ್ತಾರೆ. ಅದಾಗಬಾರ್ದು ಅಂತ ಹೇಳ್ತಾರೆ. ಪದೇ ಒತ್ತಿ ಯಾಕೆ ಹೇಳ್ತಾರೆ? ತಂದೆ ತಾಯಿಯ ಹೆಸರನ್ನು ಹಾಳು ಮಾಡ್ತೀವಿ, ಟೀಚರ್ಸ್ ಹೆಸರನ್ನು ಹಾಳು ಮಾಡ್ತೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.